ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ಬಂದು ಆಷಾಢದ 2ನೇ ಮಂಗಳವಾರದ ವ್ಲಾಗ್ ಇದು. ಮಾರ್ನಿಂಗ್ 4:59 ಆಗಿದೆ, ನೋಡ್ಬೋದು. ಇನ್ನೂ ಕತ್ಲೆ ಆಗೇ ಇದೆ. ಮಾರ್ನಿಂಗ್ ಈ ಥರ ನೋಡೋಕ್ಕಂತೂ ನನಗೆ ತುಂಬ ಇಷ್ಟ. ಯಾಕಂದರೆ ನಾನು ಬೇಗ ಎದ್ದೊಳಲ್ಲ, ನಾನು ಎದ್ದೊಳೋದೆ 9 ಆಗೋಗುತ್ತೆ. ಹಾಗೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು, ಅದು ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಕಸ ಗುಡಿಸ್ತಾ ಇದ್ದೀನಿ, ಒರೆಸ್ಕೊಳ್ಳೋಣ ಆಮೇಲೆ ಅಂದ್ಬಿಟ್ಟು. ಕ್ಲೀನ್ ಆಯಿತು, ಕಸ ಗುಡಿಸಾಯ್ತು. ಇವಾಗ ಮನೆ ಒರೆಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಅಲ್ಲಿ ಚಿಂಟು ಇದ್ದಾನೆ, ಮೊಲ್ಲ. ಅವನಿಗೆ ಮನೆ ಒರೆಸೋದು ಮತ್ತು ಕಸ ಗುಡಿಸೋದಂದ್ರೆ ಆಗಲ್ಲ. ಅಲ್ಲಿರೋದೆಲ್ಲ ಮುಗ್ದು ಸ್ವಲ್ಪ ಹೊತ್ತು ಆದಮೇಲೆ ಬರ್ತಾನೆ ಅವನೆಲ್ಲೇ ಇದ್ರು. ಮನೆಯೆಲ್ಲ ಒರೆಸಾಯ್ತು. ಇವಾಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ಯಾವಾಗಲೂ ನಾನು ಮಾರ್ನಿಂಗ್ ಹೂವು ತರಿಸ್ಕೋತಾ ಇದ್ದೆ, ಯಾಕಂದರೆ ಮಾರ್ನಿಂಗ್ ಲೇಟಾಗಿ ನಾನು ಪೂಜೆ ಮಾಡ್ತಿದ್ದೆ. ಸೊ ಇವತ್ತು ಬೇಗ ಪೂಜೆ ಮಾಡಬೇಕು ಅಂದ್ಬಿಟ್ಟು ನೈಟೇ ಹೂವು ತರಿಸ್ಕೊಂಬಿಟ್ಟಿದ್ದೆ. ನಾನು ಸ್ಯಾಟರ್ಡೆ ಹಾಕಿರೋ ಹೂವು ಎಲ್ಲ ತೆಗ್ದು ಕ್ಲೀನಾಗಿ ಹೂವು ಚೇಂಜ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಲೀನಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ, ಯಾಕಂದರೆ ಜಿರಳೆಗಳು ಬರುತ್ತೆ ಅಂದ್ಬಿಟ್ಟು ಕ್ಲೀನಾಗೆಲ್ಲ ಒರೆಸ್ಕೊಂಡು ಇವಾಗ ಹೂವು ಚೇಂಜ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆಯವರು ಬರೀ ಕಾಯಿ ಇಟ್ಟಿದ್ರು ದೇವ್ರಿಗೆ, ಲಕ್ಷ್ಮಿ ಥರದ್ದು. ಸೊ ಬರೀ ಕಾಯಿ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಈ ಥರ ಬ್ಲೌಸ್ ಪೀಸಲ್ಲಿ ಸ್ಯಾರಿ ಉಡ್ಸಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೋಡ್ಬೋದು. ಹೇಳ್ತಾ ಇರ್ತಾರೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಒಂಥರ ಪುಟ್ಟು ಲಕ್ಷ್ಮಿ ಥರ ಇದೆ, ತುಂಬ ಇಷ್ಟ ಆಯಿತು ನನಗೆ. ಯಾಕೆ ಇವತ್ತು ಇಷ್ಟು ಬೇಗ ಎದ್ದು ಪೂಜೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ ಅಂದರೆ, ಕಬ್ಬಾಳಕ್ಕೆ ಹೋಗ್ಬೇಕಾಗಿತ್ತು. ಕಬ್ಬಾಳಲ್ಲೊಂದು ಸಿಂಪಲ್ ಮೇಕಪ್, ಬರ್ಡೇ ಮೇಕಪ್ ಇತ್ತು. ಸೊ ಮುಗಿಸ್ಕೊಂಡು ಹೆಂಗಿದ್ರು ಇವತ್ತು ಆಷಾಢದ ಮಂಗಳವಾರ ಆಗಿರೋದ್ರಿಂದ ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡಿ ಆದಮೇಲೆ ಅವರು 6:30ಗೆಲ್ಲ ಬರ್ತೀನಿ ಅಂತ ಹೇಳಿದರು, ಟಿ ವ್ಯಾನಲ್ಲಿ. ಸೊ ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಫೋಟೋಗೆಲ್ಲ ಅಲಂಕಾರ ಆಯಿತು, ಹೂವೆಲ್ಲ ಇಟ್ಟಾಯಿತು. ಇವಾಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಟರೆ, ತುಂಬ ದಿನವೂ ಅಳಿಸಲ್ಲ, ಚೆನ್ನಾಗಿರುತ್ತೆ. ಈ ಥರ ಅರ್ಶಿನ ಕುಂಕುಮ ಇಟ್ಟಾಗ ರಂಗೋಲಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ರಂಗೋಲಿ ಬಿಡೋಕ್ಕೆ ನಮ್ಮ ಮತ್ತೆ ಸ್ಟಿಕ್ಕರ್ಸ್ ಅಂಟಿಸ್ಬಿಟ್ಟಿದ್ದಾರೆ, ಸೊ ಬಿಡೋಕ್ಕಾಗಲ್ಲ. ಪೂಜೆ ಎಲ್ಲ ಆಯಿತು, ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನೋಡ್ಬೋದು ಹೇಗೆ ರೆಡಿ ಆಗಿದ್ದೀನಿ ಅಂತ. ನನ್ನ ತಲೆನೂ ಕೂಡ ಬಾಚಿಲ್ಲ. ಇವಾಗ ಟಿ ಬಂತು, ಓಡ್ತಾ ಇದ್ದೀವಿ. ಇವಾಗ ಕಬ್ಬಾಳಕ್ಕೆ ಬಂದು ರೀಚ್ ಆಗಿದ್ದೀವಿ, ನೋಡ್ಬೋದು. ಮಾರ್ನಿಂಗ್ 9ಗೆಲ್ಲ ಎಷ್ಟು ಜನ ಇದ್ದಾರೆ ನೋಡಿ ನೀವೇ. ತುಂಬ ರಶ್ ಇರೋಂಗಿದೆ, ಯಾಕಂದರೆ ಇವಾಗ ಆಷಾಢ ಮಂಗಳವಾರ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಇಲ್ಲಿ ಬೇರೆ ತಗೊಳ್ಳಿ ಪೂಜೆ ತಗೊಳ್ಳಿ, ಅದು ತಗೊಳ್ಳಿ ಅಂತ ಕೂಗ್ಕೊಳ್ತಾ ಇದ್ರು. ಮೋಸ್ಟ್ಲಿ ಔಟ್ಸೈಡ್ ಇರೋರೆಲ್ಲ ಬೇಗನೆ ಬಂದು ಪೂಜೆ ಮುಗಿಸ್ಕೊಂಡು ದರ್ಶನ ಎಲ್ಲ ಆಗಿ ಹೋಗಿರೋದು ಅನಿಸುತ್ತೆ. ಒಳಗಡೆ ಜಾಸ್ತಿ ಜನ ಇಲ್ಲವೇ ಇಲ್ಲ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಕಮ್ಮಿ ಜನ ಇದ್ದಾರೆ. ದರ್ಶನವೂ ಚೆನ್ನಾಗಿ ಆಗ್ತಿದೆ, ದೇವರು ಚೆನ್ನಾಗಿ ಕಾಣ್ತಿದೆ. ನೋಡ್ತಾ ಇರ್ಬೋದು ತುಂಬ ಜನ, ಕೌಂಟಿಂಗ್ ಮಾಡ್ಬೋದು ಅಷ್ಟು ಜನ ಅಷ್ಟೇ ಇರೋದು. ನಾವು ಗರ್ಭಗುಡಿ ಒಳಗಡೆನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಹೋಗಿದ್ದೀವಿ, ತುಂಬ ಚೆನ್ನಾಗಿ ಕಾಣ್ತಿದೆ ದೇವರು. ಮತ್ತು ಆ ದರ್ಶನ ಸೂಪರಾಗಾಯಿತು, ಚೆನ್ನಾಗಾಯಿತು ದರ್ಶನ. ಈಚೆ ಬಂದಮೇಲೆ ಮತ್ತು ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರಿದೆ. ಎಲ್ಲ ಕೈ ಮುಕ್ಕೊಂಡು ಈಚೆ ಯಂತ್ರ ಇದೆ, ಯಂತ್ರ ಮುಗಿಸ್ಕೊಂಡು ಇಲ್ಲಿ ನೋಡ್ತಿರ್ಬೋದು. ನಾನಿಲ್ಲಿ ಕೇಳಿದೆ ಅವ್ರನ್ನ, ಇಲ್ಲಿ ಪೂಜೆ ಮಾಡಿಬಿಟ್ಟು ಬ್ಯಾಲ್ದಣ್ಣನ ಏನು ಅನ್ಕೊತೀವಿ ಅದು ನೆನೆಸ್ಕೊಂಡು ಹೊಡಿದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ಮತ್ತು ಇಲ್ಲಿ ಬರ್ಡೇ ಪಾರ್ಟಿಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು.
ನನಗೆ ಸೌದೆ ಒಲೆಯೆಲ್ಲ ಅಡುಗೆ ಮಾಡಿರೋ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ಇಷ್ಟ ನನಗೆ. ಮತ್ತು ಇಲ್ಲಿ ಸಿಂಪಲ್ ಮೇಕಪ್ ನೋಡ್ತಾ ಇರ್ಬೋದು ಯಾವ ಥರ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಇದ್ದರೆ ಮೇಕಪ್ ಯಾವುದೇ ಲೊಕೇಶನ್ ಆಗಿರ್ಬೋದು, ಬ್ಯಾಂಗ್ಳೂರ್ ಸರೌಂಡಿಂಗ್ ಇಲ್ಲ ಔಟ್ಸೈಡ್ ಯಾವುದೇ ಆಗಿದ್ದರೂ ನನ್ನ ವಾಟ್ಸಪ್ ನಂಬರ್ ಕಾಣ್ತಿದೆ ನೋಡಿ, ಅಲ್ಲಿ ಮೆಸೇಜ್ ಮಾಡಿ, ಎಲ್ಲೇ ಇದ್ದರೂ ನಾನು ಬಂದು ಮಾಡಿಕೊಡ್ತೀನಿ. ಅಡುಗೆ ರೆಡಿಯಾಗಿದೆ. ಫುಲ್ ಬ್ಯಾಟಿಂಗ್ ಅಂತೂ ಇವಾಗ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಟೇಸ್ಟ್ ನೋಡ್ತಾ ಇರ್ಬೋದು ಯಾವ್ಯಾವ ವೆರೈಟಿ ಮಾಡಿದ್ದಾರೆ ಅಂತ. ಮಾತ್ರ ಟೇಸ್ಟ್ ಅಂತೂ ಸೂಪರಾಯಿತು, ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಹಾಗೆ ಬರ್ತಾ ನನ್ನ ಹಸ್ಬೆಂಡ್ ಬಂದಿದ್ದರು, ಸೊ ಅವ್ರ ಜೊತೆ ಬಂದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.